ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನಪ್ಪ ಅಂದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಡೊನೇಷನ್ ಹೆಸರಿನ ಮೇಲೆ ಪೋಷಕರಿಂದ ಹಣ ವಸೂಲಿ ಮಾಡ್ತಕ್ಕಂಥ ಕೆಲಸ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ತಾ ಇದ್ದಾವೆ. ಅದನ್ನು ನಿಲ್ಲಬೇಕು. ಬಡವರ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ, ದೀನ ದಲಿತರ ಮಕ್ಕಳಿಗೆ, ಅಲ್ಪಸಂಖ್ಯಾತರ ಮಕ್ಕಳಿಗೆ ಎಲ್ಲರಿಗೂ ಒಂದು ಉನ್ನತ ಮಟ್ಟದ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತೊಂದು ಹೋರಾಟವನ್ನು ಜಯಕರಣ ಸಂಘಟನೆ ಮಾಡ್ತಾ ಇದೆ. ಯಾಕಂದರೆ ಎಲ್ಲ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ನಡೆಸ್ತಕ್ಕಂಥವ್ರು ಎಲ್ಲ ರಾಜಕೀಯ ವ್ಯಕ್ತಿಗಳೇ. ಅವ್ರು ಎಲೆಕ್ಷನ್ ನಿಂತಾಗ ಏನು ಘೋಷಣೆ ಮಾಡ್ತಾರೆ ಗೊತ್ತಾ ಅಂದರೆ ಶಿಕ್ಷಣ ಪ್ರೇಮಿಗಳು, ಬಡವರ ಬಂಧು, ದೀನ ದಲಿತರ ನಾಯಕ ಅಂತೇಳಿ ಇವತ್ತು ಎಲೆಕ್ಷನ್ ಸಂದರ್ಭದ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಆಗ್ತಕ್ಕಂಥ ನಾಯಕರು ಇವತ್ತು ಬಡವರ ಪೋಷಕರ, ವಿದ್ಯಾರ್ಥಿಗಳ ಪೋಷಕರ ಹಣ ವಸೂಲಿಯನ್ನು ಮಾಡ್ತಕ್ಕಂಥ ಕೆಲಸ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದೆ. ಯಾಕಂದರೆ ಇವತ್ತು ನೋಡ್ಬೋದು ಸರ್ಕಾರ ಎಷ್ಟೋ ನಿಯಮಗಳನ್ನಾಗಿದೆ. ಏನಪ್ಪ ಅಂದರೆ 1983, 1935 ಕಲಂ ಪ್ರಕಾರ ಶಿಕ್ಷಣ ಸಂಸ್ಥೆ ಎಲ್ಲರಿಗೂ ಡೊನೇಷನ್ ತಗೋಬಾರ್ದು ಅಂತೇಳಿ ಸರ್ಕಾರದ ನಿಯಮ ಇದೆ. ಆದರೂ ಸಹ ಇವತ್ತು ಒಂದು ಹಣ ವಸೂಲಿ, ಡೊನೇಷನ್ ಹೆಸರು ಮೇಲೆ ಹಣ ವಸೂಲಿ ಮಾಡ್ತಾ ಇದೆ. ಅದಲ್ಲದೆ ಅವರು ಏನಂತಾರೆ, ಅವ್ರದ್ದು ಸೂಚಕ ಫಲಕದಲ್ಲಿ ನಾವು ಯಾವುದಕ್ಕೆ ಎಷ್ಟೆಷ್ಟು ದುಡ್ಡು ತಗೋತೀವಿ ಅಂತಕ್ಕಂಥದ್ದನ್ನು ಬೋರ್ಡ್ ಅವರು ಶಾಲೆಗಳಲ್ಲಿ ಹಾಕಬೇಕು. ಆದರೆ ಇವತ್ತಿನವರೆಗೂ ಯಾವುದೇ ಒಂದು ಶಾಲೆಗಳು, ಶಿಕ್ಷಣ ಸಂಸ್ಥೆ ಹಾಕಿಲ್ಲ. ಅದನ್ನು ಹಾಕಬೇಕು ಅಂತೇಳಿ ಒಂದು ಒತ್ತಾಯನ ಮಾಡ್ತೇವೆ. ಯಾಕಂದರೆ ಅದರಂತೆ ಇವತ್ತು ನಾವು ಅವರ ಏನಂತಾರೆ ಒಂದು ಇಂಟರ್ನೆಟ್ ಮುಖಾಂತರ ಅವ್ರದ್ದು ಸಂಸ್ಥೆಯ ಇಂಟರ್ನೆಟ್ ಮುಖಾಂತರ ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ಸುಲಭವಾಗಿ ಸಿಗುವಂತೆ ಅದರಲ್ಲಿ ಅಪ್ಲೋಡ್ ಮಾಡಬೇಕು. ಅದು ಸಹ ಕೆಲವಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ತಾ ಇಲ್ಲ. ಕೇವಲ ದುಡ್ಡು ಮಾಡೋಕ್ಕೆ ಇವತ್ತು ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದೆ. ಒಂದು ಕಡೆ ಶಿಕ್ಷಣ ಸಹ ಸರಿ ಕೊಡಲ್ಲ, ಈ ಕಡೆ ಡೊನೇಷನ್ ಮೇಲೆ ದುಡ್ಡು ಸಹ ವಸೂಲಿ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಹಾಗಾಗಿ ಇದನ್ನೆಲ್ಲ ನಿಲ್ಲಬೇಕು ಅಂತೇಳಿ ನಾನು ಮೊನ್ನೆ ಒಂದು ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಒಂದು ಮಾನ್ಯ ಜಿಲ್ಲಾಧಿಕಾರಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನಪ್ಪ ಅಂದರೆ ಯಾವ ಶಿಕ್ಷಣ ಸಂಸ್ಥೆಗಳು ಡೊನೇಷನ್ ತಗೋತಾರೆ ಅವ್ರ ಮಾನ್ಯತೆ ರದ್ದು ಮಾಡ್ತೀವಿ, ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಅಂತೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡ್ತೀನಿ. ನೀವು ಕೇವಲ ಹೇಳ್ಕೂತ್ರಾಗಲ್ಲ, ಒಂದು ತಂಡವನ್ನು ರಚನೆ ಮಾಡಿರಿ, ಆಯಾ ಶಾಲೆಗಳಿಗೆ ಕಳಿಸಿ ಒಂದು ತನಿಖೆ ಮಾಡಿ ಅಂತ ತಪ್ಪಿಸ್ತಾ ಶಿಕ್ಷಣ ಸಂಸ್ಥೆಯ ವಿರುದ್ಧ ಒಂದು ಏನಂತ ಲೈಸೆನ್ಸನ್ನು ರದ್ದು ಮಾಡಿರಿ, ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಿರಿ, ಬಡ ಮಕ್ಕಳಿಗೆ ಶಿಕ್ಷಣ ಸಿಗಲಿ ಅಂತಕ್ಕಂಥದ್ದೊಂದು ಆಶಯದಿಂದ ಇವತ್ತು ಜಯಕರಣ ಸಂಘಟನೆ ಒಂದು ಹೋರಾಟ ಮಾಡ್ತಾ ಇದೆ. ವಿಷಯ ಏನಂದ್ರಪ್ಪ, ಎಷ್ಟೋ ಗುಲ್ಬರ್ಗದಲ್ಲಿ 100ಕ್ಕೂ ಹೆಚ್ಚು ಅಧಿಕ ಪ್ರೈವೇಟ್ ಶಾಲೆಗಳದಾವ. ಏನಂದ್ರೆ ಡೊನೇಷನ್ ತಗೋತಾ ಇದ್ದಾರೆ. ಬಡ ಮಕ್ಕಳು, ಈಗ ಶ್ರೀಮಂತರ ಮಕ್ಕಳದ ಪಟ್ಟಂತ ಕೊಟ್ಟು ಎಷ್ಟು ಕೊಟ್ಟು ಅವ್ರಿಗೆ ಅವ್ರ ಮಕ್ಕಳು ಯಾವ ಥರ ಬೇಕು ಶಿಕ್ಷಣ ಅವ್ರು ಕೊಡಿಸ್ಬೋದು. ಈಗ ಆಟೋ ಚಾಲಕರ ಮಕ್ಕಳು, ಬಡ ಕೂಲಿ ಕಾರ್ಮಿಕರ ಮಕ್ಕಳು ಇವತ್ತೇ ದುಡ್ದು ಇವತ್ತಿನ ಎಷ್ಟೋ ಜನ ಮಕ್ಕಳಿದ್ದಾರೆ. ಅಂಥವ್ರ ಹೊಟ್ಟೆ ಮೇಲೆ ಈ ಶಿಕ್ಷಣ ಹೊಡಿತಾ ಇದೆ. ಶಿಕ್ಷಣ ಹೆಂಗಾಗಿದ್ಬಿಟ್ಟು ಒಂಥರ ತರಕಾರಿ ಮಾರ್ಕೆಟ್ ಥರ ಮಾಡ್ಕೊಂಡ್ಬಿಟ್ಟಾರೆ. ತಮಗೆ ಎಷ್ಟು ರೇಟಿಗೆ ಬೇಕೋ ಅಷ್ಟು ರೇಟಿಗೆ ಮಾರ್ಕೊಳ್ತಾರೆ. ಶಿಕ್ಷಣ ಅನ್ನೋದು ಒಂದು ಎಲ್ಲರಿಗೂ ಸಿಗಬೇಕಾದ ಉನ್ನತ ಶಿಕ್ಷಣ. ಬಟ್ ಅದು ಯಾರಿಗೂ ಸಿಗ್ತಾ ಇಲ್ಲ ಶಿಕ್ಷಣ. ಒಂಥರ ತರಕಾರಿ ಮಾರ್ಕೆಟ್ ಒಳಗೆ ಎಷ್ಟು ರೇಟ್ ಹೇಳ್ತಾರೆ ಅಷ್ಟು ರೇಟ್ ಕೊಟ್ಟು ಮುಗಿಸ್ತಾ ವ್ಯಾಪಾರ ಆಗ್ಬಿಟ್ಟು ಒಂಥರ ದಂಧೆ ಥರ ಆಗ್ಬಿಟ್ಟಿದೆ. ಅದು ಶಿಕ್ಷಣ ಎಲ್ರಿಗೂ ದೊರಿಬೇಕು, ಒಳ್ಳೆ ಉನ್ನತ ರೀತಿಯಲ್ಲಿ ಎಲ್ಲ ಮಕ್ಕಳು ಸಮ ಅಂತ ನೋಡ್ಬೇಕು ಶಿಕ್ಷಣ. ಬಟ್ ಅದು ನೋಡ್ತಾ ಇಲ್ಲ. ಅವ್ರು ಹೆಚ್ಚು, ಇವ್ರು ಕೀಳು, ಇವ್ರು ಕಮ್ಮಿ ಅಂತ ಈ ಥರ ಶಿಕ್ಷಣ ಆಗ್ತಾ ಇದೆ. ಬರೀ ಇವಾಗ ಏನು ಗೊತ್ತಾ, ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳಿಗೆ ಮಾತ್ರ ಉನ್ನತ ಶಿಕ್ಷಣ ಸಿಗುತ್ತೆ. ಬಡ ಮಕ್ಕಳು ಎಲ್ಲಿ ಉನ್ನತ ಶಿಕ್ಷಣ ಅಂತ ಎಷ್ಟೋ ಇವತ್ತು ಕೂಲಿ ಕಾರ್ಮಿಕರ ಮಕ್ಕಳು, ಆಟೋ ಚಾಲಕರ ಮಕ್ಕಳು ಇವಾಗ ಸರ್ಕಾರಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ, ಖಾಸಗಿ ಶಾಲೆಗೆ ಹಾಕ್ತಾ ಇಲ್ಲ. ಯಾಕೆ ಗೊತ್ತು? ಫೀಸ್ ಡೊನೇಷನ್ 1 ಲಕ್ಷ ತಗೋತಾರೆ, 1.5 ಲಕ್ಷ ತಗೋತಾರೆ, 50,000 ತಗೋತಾರೆ. ಬಡ ಕಾರ್ಮಿಕ ಮಕ್ಕಳು ಎಲ್ಲಿ ಕೊಡ್ಬೇಕು ಹೇಳಿ? ಆಗಲ್ಲ. ಅದನ್ನು ಖಂಡಿಸ್ಬೇಕಂತ ಎಲ್ಲರ ಹತ್ರ ನಾನು ಕೇಳ್ಕೊತೀನಿ ಅಷ್ಟೇ.